ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬಜಾಜ್ ಮಾರ್ಕೆಟ್ಸ್ ಆಪ್ ಅಲ್ಲಿ ನೀವು ಇನ್ಸ್ಟಂಟ್ ಆಗಿ ಯಾವ ರೀತಿಯಾಗಿ ಅಪ್ ಟು 50 ಲಕ್ಷ ರೂಪಾಯಿವರೆಗೆ ಸಾಲ ತಗೊಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಗೈಸ್, ಬಜಾಜ್ ಅಲ್ಲಿ ಇನ್ಸ್ಟಂಟ್ ಆಗಿ 50 ಲಕ್ಷ ರೂಪಾಯಿವರೆಗೆ ನನಗೆ ಆಫರ್ ಅನ್ನು ಕೊಡ್ತಾ ಇದೆ. ಸೊ ಇದು ಪರ್ಸನಲ್ ಲೋನ್ ಆಗಿದ್ದು ನನಗೆ ಇನ್ಸ್ಟಂಟ್ ಆಗಿ ಎಸ್ ಬ್ಯಾಂಕ್ ಕಡೆಯಿಂದ ಬರ್ತಾ ಇದೆ. ನೋಡ್ತಾ ಇರಬಹುದು ಇಲ್ಲಿ ಪರ್ಸನಲ್ ಲೋನ್ ಅಂತ ಇದೆ ಅಂಡ್ ಲೋನ್ ಅಮೌಂಟ್ 50 ಲಕ್ಷ ರೂಪಾಯಿ ನೋಡ್ತಾ ಇರಬಹುದು, 50 ಲ್ಯಾಕ್. ಅಂಡ್ ಇಲ್ಲಿ EMI ನೋಡ್ತಾ ಇರಬಹುದು 13,315 ರೂಪಾಯಿ ಪರ್ ಮಂತ್ ಇಲ್ಲಿ EMI ಆಗ್ತಾ ಇದೆ. ಲೋನ್ ಆಫರ್ ನನಗೆ ಇದು ಬಂದಿದೆ ಅಂಡ್ ನೀವು ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀರಾ ಗೈಸ್. ಇಲ್ಲಿ ನೋಡ್ತಾ ಇರಬಹುದು ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವುದೇ ಇಲ್ಲಿ ಫೇಕ್ ಅನ್ನೋದು ಏನಿಲ್ಲ ಗೈಸ್, ನೀವು ನೋಡಬಹುದು. ಸೊ ಈ ಒಂದು ಬಜಾಜ್ ಮಾರ್ಕೆಟ್ಸ್ ಆಪ್ ಇಂದ ನೀವು ಯಾವ ರೀತಿಯಾಗಿ ಇನ್ಸ್ಟಂಟ್ ಆಗಿ ನೀವು ಸಾಲ ತಗೋಬಹುದು. ನೀವೇನಾದ್ರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತಾನೆ ಇನ್ಸ್ಟಂಟ್ ಆಗಿ ನೀವು ಸಾಲನ ತಗೋಬಹುದು. ಸೊ ಯಾವ ರೀತಿಯಾಗಿ ಈ ಒಂದು ಲೋನ್ ನಿಮಗೆ ಸಿಗುತ್ತೆ, ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೇಕು, ಯಾವ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಟೆನ್ಯೂರ್ ಇರುತ್ತೆ ಅಂಡ್ ಪ್ರಾಸೆಸ್ ಏನಿರುತ್ತೆ, ಅಪ್ಲೈ ಮಾಡಿ ಕೂಡ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಗೈಸ್. ಅಂಡ್ ಒಂದು ರಿಕ್ವೆಸ್ಟ್, ಈ ಒಂದು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಬಜಾಜ್ ಫಿನ್ಸೋ ಬಂದ್ಬಿಟ್ಟು ಒಂದು ಮಾರ್ಕೆಟ್ ಪ್ಲೇಸ್ ಆಗಿದೆ. ಇಲ್ಲಿ ನಿಮಗೆ ಹಲವಾರು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ನೋಡ್ಲಿಕ್ಕೆ ಸಿಗ್ತವೆ. ಇಲ್ಲಿ ನೋಡ್ತಾ ಇರಬಹುದು 100ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಇದಾವೆ, ಜೊತೆಗೆ 60ಕ್ಕೂ ಹೆಚ್ಚು ಪಾರ್ಟ್ನರ್ಸ್ ಇಲ್ಲಿ ಇದ್ದಾರೆ ಅಂಡ್ 1.9 ಮಿಲಿಯನ್ ಅಂದ್ರೆ 19 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಯೂಸರ್ಸ್ ರಿಜಿಸ್ಟರ್ಡ್ ಆಗಿದ್ದಾರೆ ಅಂಡ್ ಇದನ್ನ ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಇಲ್ಲಿ ಇವರ ಒಂದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಏನೆಲ್ಲ ಆಫರ್ ಮಾಡ್ತಾ ಇದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು. ಲೋನ್ಸ್ ಇದೆ, ಕಾರ್ಡ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ, ಪಾಕೆಟ್ ಇನ್ಶೂರೆನ್ಸ್ ಇದೆ, ಜೊತೆಗೆ ಇಲ್ಲಿ ಪೇಮೆಂಟ್ ಕೂಡ ಇದೆ. ಅಂಡ್ ಇಲ್ಲಿ ನಾವು ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀವಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರಬಹುದು ಅಪ್ ಟು ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಟ್ರಾವೆಲ್ ಲೋನ್ ಅಂದ್ರೆ ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ಟ್ರಾವೆಲ್ಸ್ ಒಳಗೆ. ಸೊ ನಾವು ಇಲ್ಲಿ ಪರ್ಸನಲ್ ಲೋನ್ ಕೂಡ ನೋಡ್ತಾ ಇರಬಹುದು. ಪರ್ಸನಲ್ ಲೋನ್ ಇದೆ, ಬಿಸಿನೆಸ್ ಲೋನ್ ಇದೆ, HL ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಇದೆ, ನಂತರ ಗೋಲ್ಡ್ ಲೋನ್ ಇದೆ, ನಂತರ ಇಲ್ಲಿ ಹೋಮ್ ಲೋನ್ ಇದೆ, ಎಜುಕೇಶನ್ ಲೋನ್ ಇದೆ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇದೆ, ಹಾಗೆ ಇಲ್ಲಿ ವೆಹಿಕಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಡಾಕ್ಟರ್ ಅಂಡ್ CA ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂಡ್ ಲೋನ್ ಅಗೇನ್ಸ್ಟ್ FD ಮೇಲೆ ಕೂಡ ಲೋನ್ ಕೊಡ್ತಾ ಇದ್ದಾರೆ. ಸೊ ಅಷ್ಟು ಬೆಸ್ಟ್ ಇದೆ ಗೈಸ್. ಇಲ್ಲಿ 100ಕ್ಕೂ ಹೆಚ್ಚು ಲೋನ್ ಪ್ರಾಡಕ್ಟ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತವೆ. ಸೊ ಇವಾಗ ಯಾವ ರೀತಿಯಾಗಿ ಪರ್ಸನಲ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಮೊದಲಾಗಿ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಪ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ ಪ್ಲೇ ಸ್ಟೋರ್ ಅಲ್ಲಿ. ಸೊ ಪ್ಲೇ ಸ್ಟೋರ್ ಬಂದ ತಕ್ಷಣ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೊದಲಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ. OTP ಹಾಕಿದ ತಕ್ಷಣ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂತೀರಾ. ಓಕೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಲೋನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಆಫರ್ಸ್ ಅಂತ ಇರುತ್ತೆ, ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಇಲ್ಲಿ ಆಫರ್ಸ್ ಕೂಡ ಚೆಕ್ ಮಾಡ್ಕೋಬಹುದು, ನಿಮಗೆ ಎಷ್ಟು ಆಫರ್ ಬಂದಿದೆ. ಅಥವಾ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ ತಕ್ಷಣ ನಿಮಗೆ ಆಫರ್ಸ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಕ್ರೆಡಿಟ್ ಸ್ಕೋರ್ ಕೂಡ ನೀವು ಚೆಕ್ ಮಾಡ್ಕೋಬಹುದು, ಫ್ರೀ ಆಗಿರುತ್ತೆ. ಇಲ್ಲಿ ಸಿಬಿಲ್ ಕಡೆಯಿಂದಾನೆ ಬರ್ತಾ ಇದೆ ಗೈಸ್, ನಿಮ್ಗೆ ಗೊತ್ತಿರಬಹುದು ಎಷ್ಟು ರೆಪ್ಯುಟೇಟೆಡ್ ಇದು ಸಿಬಿಲ್ ಅಂತ ಹೇಳ್ಬಿಟ್ಟು 773 ಇದೆ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಅಂಡ್ ಇಲ್ಲಿ ಫೇರ್ ಅಂತಾನೆ ಇದು ಡಿಸೈಡ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಗೋಸ್ಕರ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನನಗೆ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಆಫರ್ ಮಾಡ್ತಾ ಇದೆ ಅಂಡ್ 500 ರೂಪಾಯಿ ಪ್ಲಸ್ GST ಇಲ್ಲಿ ಆನ್ಯುವಲ್ ಫೀಸ್ ಇರುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಇದೆ ಆಕ್ಸಿಸ್ ಬ್ಯಾಂಕ್ ಇಂದು 5 ಲಕ್ಷ ರೂಪಾಯಿ ಅಮೌಂಟ್ ಅಂಡ್ ಆನ್ಯುವಲ್ ಫೀಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ 500 ರೂಪಾಯಿ ಪ್ಲಸ್ GST ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಕ್ರೆಡಿಟ್ ಕಾರ್ಡ್ ನೋಡ್ಲಿಕ್ಕೆ ಸಿಗ್ತವೆ. ಇಂಡಸ್ಇಂಡ್ ಆಗಿರ್ಬೋದು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಬಜಾಜ್ ಫಿನ್ಸರ್ ಇರುತ್ತೆ, RBL ಕಾರ್ಡ್ ಕೂಡ ಇದೆ. ಅಂದ್ರೆ ಅದೇ ರೀತಿಯಾಗಿ ಇಲ್ಲಿ ಹಲವಾರು ಕಾರ್ಡ್ಸ್ ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಗ್ಗೆ ಕೂಡ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ, ಕ್ರೆಡಿಟ್ ಕಾರ್ಡ್ ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಇವತ್ತಿನ ವಿಡಿಯೋ ಅಲ್ಲಿ ಓನ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ಮಾತಾಡೋಣ. ಓಕೆ, ಸೊ ಇಲ್ಲಿ ಲೋನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ. ಮೊದಲಾಗಿ ನಾ ಇಲ್ಲಿ ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಮೊದಲಾಗಿ ಇಲ್ಲಿ ಪ್ರೊಫೆಷನ್ ಕೇಳುತ್ತೆ, ಸೆಲೆಕ್ಟ್ ಯುವರ್ ಪ್ರೊಫೆಷನ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ರೆ ಸ್ಯಾಲರಿಡ್ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಸಿನೆಸ್ ಓನರ್ ಆಗಿದ್ರೆ ಬಿಸಿನೆಸ್ ಓನರ್, ಮತ್ತೆ ಡಾಕ್ಟರ್ ಆಗಿದ್ರೆ ಡಾಕ್ಟರ್, CS, CW ಏನಿದೆ ನೋಡಿ ಅದನ್ನ ಇಲ್ಲಿ ಕರೆಕ್ಟ್ ಆಗಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್, ಮಂತ್ ಮತ್ತೆ ಇಯರ್ ವೈಸ್ ಅನ್ನ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕೊಳ್ಳಿ. ನಂತರ ಇಲ್ಲಿ ಫುಲ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫುಲ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಪಿನ್ ಕೋಡ್ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕರೆಂಟ್ ಪಿನ್ ಕೋಡ್ ಆಗಿರಬೇಕು, ರೆಸಿಡೆನ್ಸ್ ಆಗಿರುವಂತ ಪಿನ್ ಕೋಡ್ ಆಗಿರಬೇಕು. ಓಕೆ, ಸೊ ಇಲ್ಲಿ ವಾಟ್ಸ್ಆಪ್ಗೆ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಬೇಕಿತ್ತು, ಅಪ್ಡೇಟ್ ಬೇಕಿತ್ತು ಅಂತಾರೆ ಇದನ್ನ ಟಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದನ್ನ ಟಿಕ್ ಮಾಡ್ಕೊಳ್ಳಿ. ನಂತರ ಇದನ್ನು ಕೂಡ ಟಿಕ್ ಮಾಡ್ಕೊಂಡು ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂತರ ನಿಮಗೆ ಯಾವೆಲ್ಲ ಆಫರ್ ಬರ್ತವೆ ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಲೋನ್ ತಗೋಬಹುದು. ಎಲ್ಲ ಡೀಟೇಲ್ಸ್ ನಾನು ಕಂಪ್ಲೀಟ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ರಾಸೆಸ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಈಗ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ನಂತರ ಇಲ್ಲಿ ರಿಕ್ವೈರ್ಡ್ ಲೋನ್ ಅಮೌಂಟ್ ಕೇಳ್ತಾ ಇದೆ. ಎಷ್ಟು ನಿಮಗೆ ರಿಕ್ವೈರ್ಡ್ ಲೋನ್ ಅಮೌಂಟ್ ಇದೆ ಅದನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, 10 ಡಿಜಿಟ್ ಪ್ಯಾನ್ ಕಾರ್ಡ್ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ಯಾನ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ನೇಮ್ ಆಲ್ರೆಡಿ ತಗೊಂಡಿರುತ್ತೆ, ನಿಮ್ದು ಪ್ಯಾನ್ ಕಾರ್ಡ್ ಡಿಟೆಕ್ಟ್ ಮಾಡಿದ್ರೆ ಅದೇ ತಗೊಂಡಿರುತ್ತೆ. ನಂತರ ಇಲ್ಲಿ ಕರೆಂಟ್ ರೆಸಿಡೆನ್ಸ್ ಪಿನ್ ಕೋಡ್ ಕೇಳುತ್ತೆ, ಕರೆಂಟ್ ರೆಸಿಡೆನ್ಸ್ ಪಿನ್ ಕೋಡ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಗೈಸ್ ಇಲ್ಲಿ ಎಂಪ್ಲಾಯರ್ ಕ್ಯಾಟಗರಿ ಕೇಳುತ್ತೆ, ನೀವು ಇಲ್ಲಿ ಪಬ್ಲಿಕ್, ಪ್ರೈವೇಟ್ ಆರ್ LLP ಯೂನಿವರ್ಸಿಟಿ ಸ್ಕೂಲ್ ಅಲ್ಲಿ ಏನಾದ್ರು ನೀವು ವರ್ಕ್ ಮಾಡ್ತಾ ಇದ್ರೆ, ಅಥವಾ ಪ್ರಾಪ್ರೈಟರ್ಶಿಪ್ ಇದನ್ನ ಅಥವಾ ಪಾರ್ಟ್ನರ್ಶಿಪ್ ಇದನ್ನ ಒಬ್ಬರೇ ಮಾಡ್ತಾ ಇರ, ಅಥವಾ ಪಾರ್ಟ್ನರ್ ಜೊತೆಗೆ ಏನಾದ್ರು ಮಾಡ್ತಾ ಇದ್ರೆ, ಅಥವಾ ಗೌರ್ಮೆಂಟ್ ಏನಾದ್ರು ಇದನ್ನ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಗೌರ್ಮೆಂಟ್ ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯರ್ ಆರ್ ಕಂಪನಿ ನೇಮ್ ಅನ್ನ ಎಂಟರ್ ಮಾಡ್ಕೋಬೇಕು ನಿಮ್ದು. ಅದಾದ ನಂತರ ನೆಟ್ ಮಂತ್ಲಿ ಸ್ಯಾಲರಿ ಕೇಳುತ್ತೆ, ನೆಟ್ ಮಂತ್ಲಿ ಸ್ಯಾಲರಿನ ನೀವು ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ಇಮೇಲ್ ID ಕೇಳುತ್ತೆ, ಆಲ್ರೆಡಿ ತಗೊಂಡಿರುತ್ತೆ, ತಗೊಂಡಿಲ್ಲ ಅಂತ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋನ್ ಆಫರ್ ಅನ್ನೋದು ಬರುತ್ತೆ. ಈ ಒಂದು
ಸೆಕ್ಷನ್ ಅಲ್ಲಿ ಸೆಕೆಂಡ್ ಅಲ್ಲಿ ಬರ್ತೀರಾ. ಓಕೆ, ಸೊ ಲೋನ್ ಆಫರ್ ಬಂದ ತಕ್ಷಣ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಅದನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಟೆನ್ಯೂರ್ ಮತ್ತೆ EMI ಕಸ್ಟಮೈಸೇಷನ್ಸ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಲೋನ್ ಅಮೌಂಟ್ ಬೇಕೋ ಅದ್ರ ಅಕಾರ್ಡಿಂಗ್ ನೀವು ಮಾಡ್ಕೋಬಹುದು. ಅದಾದ ನಂತರ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಇನ್ಕಮ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅದಾದ ನಂತರ KYC ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಮತ್ತೆ ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಎಲ್ಲಾನು. ಓಕೆ, ಸೊ ಇಲ್ಲಿ ಡಿಜಿಲಾಕರ್ ಅಂತ ಕೂಡ ಮಾಡ್ಕೋಬಹುದು, ಆಪ್ಷನ್ ಇದ್ರೆ ಮಾಡ್ಕೊಳ್ಳಿಲ್ಲ ಅಂತಾರೆ ಮ್ಯಾನ್ಯುಯಲ್ ಹಾಗೆ ನೀವು ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಇಲ್ಲಿ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನ ಸೈನ್ ಮಾಡ್ಕೊಂಡು ಆಟೋ ಡೆಬಿಟ್ ಅನ್ನ ಸೆಟಪ್ ಮಾಡ್ಕೊಂಡು ನೀವು ಮನಿನ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ತಗೋಬಹುದು. ಓಕೆ, ಲಾಸ್ಟ್ ಸ್ಟೆಪ್ ಇರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಬಜಾಜ್ ಫಿನ್ಸರ್ವ್ ಅಲ್ಲಿ ಲೋನ್ ತಗೊಬಹುದು. ಸೊ ನೆಕ್ಸ್ಟ್ ವಿಡಿಯೋ ನಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಈ ಒಂದು ಆಪ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ನಂದು ಅಪ್ಲೈ ಆಗ್ತಾ ಇಲ್ಲ. ಸೊ ಗೈಸ್ ನೆಕ್ಸ್ಟ್ ಈ ಒಂದು ಆಪ್ ಅಲ್ಲಿ ನಿಮ್ಗೆ ಏನಾದ್ರು ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬೇರೆ ಅಪ್ಲಿಕೇಶನ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಗೈಸ್ ಬಜಾಜ್ ಫಿನ್ಸರ್ವ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 10% ಇಂದ ಸ್ಟಾರ್ಟಿಂಗ್ ಇದೆ. ಅದಾದ ನಂತರ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಹೋಗ್ಬೋದು ಗೈಸ್, ಅಪ್ ಟು ಇಲ್ಲಿ 30% ಇಲ್ಲ 40% ವರೆಗೂ ತಗೊಂತಾರೆ. ಬಟ್ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಓಕೆನಾ, ಸೊ ಇದು ಬ್ಯಾಂಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಯಾವ ಒಂದು ಬ್ಯಾಂಕ್ ನಿಮಗೆ ಲೋನ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೇರೆ ಬೇರೆ ಕಂಪನಿಗಳು ಕೂಡ ಇರ್ತವೆ, ಆ ಒಂದು ಕಂಪನಿಯಿಂದ ಕೂಡ ನೀವು ಲೋನ್ ತಗೋಬಹುದು. ಲೈಕ್ ಕ್ರೆಡಿಟ್ ಬಿ ಆಗಿರ್ಬೋದು, ಮೊನಿವ್ಯೂ ಆಗಿರ್ಬೋದು, ನಾವಿ ಆಗಿರ್ಬೋದು. ಸೊ ನೋಡಿ ಅವರು ಯಾವ ಒಂದು ಕಂಪನಿಯ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೋ ಆ ಒಂದು ಕಂಪನಿಯಿಂದ ಕೂಡ ನೀವು ಲೋನ್ ತಗೋಬಹುದು. ಬಟ್ ಸದ್ಯಕ್ಕೆ ಇಲ್ಲಿ ಬ್ಯಾಂಕ್ಸ್ ಮಾತ್ರ ಇದಾವೆ, ನೀವು ನೋಡ್ತಾ ಇರಬಹುದು ಬ್ಯಾಂಕ್ಸ್ ಅಲ್ಲಿನೇ ನೀವು ಲೋನ್ ತಗೋಬಹುದು. ಜೊತೆಗೆ ಇಲ್ಲಿ ಹಲವಾರು ಫೈನಾನ್ಷಿಯಲ್ ಕಂಪನೀಸ್ ಕೂಡ ಇದಾವೆ. ಓಕೆ, ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಬ್ಯಾಂಕ್ ಇಂದಾನೆ ತಗೊಳ್ಳಿ. ಇಲ್ಲ ಅಂತಾರೆ ನಿಮ್ಗೆ ಅದ್ರಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ಬೇರೆ ಬೇರೆ ಕಂಪನಿಗಳು ಕೂಡ ಇದಾವೆ, ಅರ್ಲಿ ಸ್ಯಾಲರಿ ಮತ್ತೆ ಅಪ್ಮೂವ್ ಆಗಿರ್ಬೋದು, ನಂತರ ಕ್ರೇಜಿ ಸರ್ವಿಸಸ್ ಆಗಿರ್ಬೋದು, ಹೀಗೆ ಹಲವಾರು ಕಂಪನಿಗಳಿದಾವೆ. ಅಲ್ಲಿಂದ ನೀವು NBFCs ಅಂತ ಕೂಡ ಲೋನ್ ತಗೋಬಹುದು. ಓಕೆ, 50 ಲಕ್ಷಕ್ಕೂ ಹೆಚ್ಚು ಲೋನ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಅದು ಸ್ಟಾರ್ಟಿಂಗ್ ಫ್ರಮ್ 11% ಇಂದ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಅದು ಆಕ್ಸಿಸ್ ಎಸ್ ಬ್ಯಾಂಕ್ ಇಂದ ನನಗೆ ಸಿಗ್ತಾ ಇದೆ ಐ ಥಿಂಕ್. ಸೊ ನಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ, ರೈಟ್. ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ರೆ ಎಕ್ಸಾಂಪಲ್ ಕೂಡ ನೋಡ್ಕೋಬಹುದು. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 21 ವರ್ಷದಿಂದ 58 ವರ್ಷದ ಒಳಗೆ ಇರಬೇಕಾಗಿರುತ್ತೆ. ನೀವು ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರಬೇಕು, ನಿಮ್ದು ಇನ್ಕಮ್ ಚೆನ್ನಾಗಿರ್ಬೇಕಾಗಿರುತ್ತೆ. ಓಕೆನಾ, ಸೊ ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ, ಇನ್ಸ್ಟೆಂಟ್ ಆಗಿ ಲೋನ್ ತಗೋಬಹುದು ಗೈಸ್. ಓಕೆನಾ, ಸೊ ಯಾವ ಗೈಸ್ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಅಂದ್ರೆ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ. ಟ್ರೂ ಬ್ಯಾಲೆನ್ಸ್ ಅಲ್ಲಿ 100% ನಿಮಗೆ ಲೋನ್ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆ ತಕ್ಷಣ ಸಾಲ ಬೇಕಿತ್ತು ಅಂತಂದ್ರೆ ಟ್ರೂ ಬ್ಯಾಲೆನ್ಸ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಇಲ್ಲಿ 50,000 ರೂಪಾಯಿ ವರೆಗೆ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ರೂಪಾಯಿ ವರೆಗೆ ಲೆವೆಲ್ ಅಪ್ ಲೋನ್ ಕೊಡ್ತಾ ಇದೆ ಎಲ್ರಿಗೂ. ಸೊ ಈ ಒಂದು ಆಪ್ ಇಂದ ಲೋನ್ ತಗೊಂತೀರಾ ಅಂತಂದ್ರೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಐ ಬಟನ್ ಅಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಅಂಡ್ ಈ ಒಂದು ಆಪ್ ನ ಲಿಂಕ್ ನ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಡೀಟೇಲ್ ವಿಡಿಯೋ ಕೂಡ ಇದೆ, ಗೊತ್ತಾಗಿಲ್ಲ ಅಂತಂದ್ರೆ. ಓಕೆನಾ, ಸೊ ಯಾವಾಗ ಇದಾಗಿರುತ್ತೆ ನಿಮ್ಮ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.